Forward? Yes, ma'am. Go ahead. I'll start from the forward now. 93, 43, 00, 99, 11, 27, 87, 69, 14, 92, 42, 38. I'll start from the backward now. 38, 42, 92, 14, 69, 87, 27, 11, 99, 00, 43, 93, What is before 69? 87. What is after 89? The number is not there in the list of ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸಿಂದ ಹಿಡಿದು ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ಈ ಟೆಕ್ನಿಕ್ಸ್ ಅಪ್ಲೈ ಮಾಡಿ ಹೀಗೆ ಕಾನ್ಸೆಪ್ಟ್ನ ಭಾಳ ಈಸಿಯಾಗಿ ಸ್ಟ್ರೆಸ್ ಫ್ರೀಯಾಗಿ ಕಲಿತಾರೆ. ಸೊ ದಿಸ್ ಈಸ್ ಆ್ಯನ್ ಸೈಂಟಿಫಿಕ್ ಟೆಕ್ನಿಕ್. ಸೊ ಮೆಮೊರಿ ಟೆಕ್ನಿಕ್ಸ್ ಅಂದರೆ ಏನು, ಇದನ್ನೆಲ್ಲ ಯಾರು ಕಲ್ತ್ಕೋಬೋದು, ಯಾವ ಏಜ್ನವ್ರು ಕಲ್ತ್ಕೋಬೋದು, ಇದು ರಿಸಲ್ಟ್ಸ್ ಏನು, ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಎಷ್ಟು ಮಟ್ಟಿಗೆ ಲೈಫ್ನೇ ಚೇಂಜ್ ಮಾಡುತ್ತೆ, ಏನೇನೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೋದು, ಈ ಕೋರ್ಸ್ನ ನಾವು ಹೇಗೆ ಕಂಡಕ್ಟ್ ಮಾಡ್ತೀವಿ, ಈ ಟೆಕ್ನಿಕ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ತೆ, ನಾನು ಅನಿತಾ ದೀಪಕ್, ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಮೆಮೊರಿ ಸ್ಪೋರ್ಟ್ಸ್ ಕೌನ್ಸಿಲ್. ಮೆಮೊರಿ ಸ್ಪೋರ್ಟ್ಸ್ ಕೌನ್ಸಿಲ್ ಅಂತ ಇದ್ದಂಗೆ ನೀವು ಏನಪ್ಪ ಮೆಮೊರಿ ಅಂತ ಅನ್ಕೋಬೋದು. ಸೊ ಈ ಮೆಮೊರಿ ಟೆಕ್ನಿಕ್ಸ್ ಅನ್ನೋದೇನಿದೆ, ದಿಸ್ ಇಸ್ ಎ ಸೈಂಟಿಫಿಕ್ ಟೆಕ್ನಿಕ್ಸ್. ಸೊ ಇದ್ರದ್ದು ಮೇನ್ ಬ್ರಾಂಚ್ ಬಂದು ಲಂಡನ್. ಸೊ ಲಂಡನ್ನಿಂದ ನಾವು ಇಲ್ಲಿಗೆ ಇಂಡಿಯಾಗೆ ಸ್ಕ್ವಾಡ್ರನ್ ಲೀಡರ್ ಜಯಸಿಂಹ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದನ್ನು. ಇವರೇ ಸ್ಕ್ವಾಡ್ರನ್ ಲೀಡರ್ ಜಯಸಿಂಹ ಅವರು. ಇದಕ್ಕೆ ನಾವು ಕರ್ನಾಟಕದವ್ರಿಗೂ ಇದು ಸ್ಪೆಸಿಫಿಕ್ ಆಗಿ ಕರ್ನಾಟಕದವ್ರಿಗೆ ಈ ಟೆಕ್ನಿಕ್ಸ್ ಎಲ್ಲ ನಾವು ಹೇಳ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ನಾವು ಇದನ್ನು ಕರ್ನಾಟಕಕ್ಕೂ ತೊಗೊಂಬಂದಿದ್ದೀವಿ. ಇದ್ರದ್ದೇ ನಾನು ಪ್ರೆಸಿಡೆಂಟು. ಆ್ಯಂಡ್ ವಿಜಯ ರಾಘವೇಂದ್ರ ಅವರು, ನಿಮ್ಗೆ ಗೊತ್ತು, ವಿಜಯ ರಾಘವೇಂದ್ರ ಅವರೇನೆ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ. ಸೊ ಏನಿದು ಟೆಕ್ನಿಕ್ಸು, ಮೆಮೊರಿ ಟೆಕ್ನಿಕ್ಸ್ ಅಂದರೆ, ನಿಮ್ಮ ಮನೆಗಳಲ್ಲಿ ಎನಿ ಏಜ್ ಗ್ರೂಪ್ ಇರ್ಬೋದು, ಮಕ್ಕಳಿಂದ ಇಟ್ಕೊಂಡು ವಯಸ್ಸಾದವ್ರವರೆಗೂ ಕೂಡ ಮೆಮೊರಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಗೆ ಅನಿಸ್ಬೋದು ಮೆಮೊರಿ ಮರ್ತೋಗ್ತಾರೆ, ಅಥವಾ ಓದಿದ್ದನ್ನು ಮರ್ತೋಗ್ತಾರೆ, ಅಥವಾ ಏನಾದರೂ ಐಟಮ್ ಇಟ್ಟಿರೋದನ್ನು ಮರ್ತೋಗ್ತಾರೆ, ಯಾವುದಕ್ಕೆ ಗ್ಯಾಪ್ನ ಇರಲ್ಲ. ಎಸ್ಪೆಷಲಿ ಸ್ಟೂಡೆಂಟ್ಸ್ ಬಂದಾಗ ಒಂದು 3 ಕ್ವಶನ್ಸ್ ಓದ್ತಾರೆ, 4ನೇ ಕ್ವಶನ್ ಹೋಗೋ ಅಷ್ಟೊತ್ತಿಗೆ ಫಸ್ಟ್ ಕ್ವಶನ್ನ ಮರ್ತೋಗ್ತಾರೆ, ಮತ್ತೆ ಅದನ್ನು ರಿವಿಷನ್ ಮಾಡ್ಕೋಬೇಕು, ಪದೇ ಪದೇ ಅದನ್ನೇ ಓದೋದು, ಅಥವಾ ಎಷ್ಟೇ ಓದಿದ್ರೂ ಗ್ಯಾಪ್ನ ಬರದೇ ಇರೋ ಅಂಥದ್ದು, ಇದೆಲ್ಲನೂ ಕಾರಣಗಳಿದೆ ಮೆಮೊರಿ ಲಾಸಿಗೆ. ಅಂದರೆ ಯಾವ ಥರ ಎಫೆಕ್ಟ್ ಆಗುತ್ತೆ ಇದು ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಸೊ ಇದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು, ಇದು ವೆರಿ ಸೈಂಟಿಫಿಕ್ ಟೆಕ್ನಿಕ್ ವೇಸ್ನ ನಾವಿಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಇದನ್ನು ನಾವು 2 ವರ್ಷದಿಂದ ಇಡೀ ಕರ್ನಾಟಕದಲ್ಲಿ ಆನ್ಲೈನ್ ಮುಖಾಂತರ ಕೂಡ ಮಾಡ್ತಾ ಇದ್ದೀವಿ. ನಮ್ಮದೇ ಆದ ಇನ್ಸ್ಟಿಟ್ಯೂಷನ್ ಇದೆ ಇಲ್ಲಿ ಮಲ್ಲೇಶ್ವರಂ ಮತ್ತು ಮತ್ತಿಕೆರೆನಲ್ಲಿ ಪೇಸ್ ಇನ್ಸ್ಟಿಟ್ಯೂಷನ್ ಅಂತ. ಸೊ ಇಲ್ಲಿ ಕೂಡ ಮಕ್ಕಳಿಗೆ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. 2 ವರ್ಷದಿಂದ ನಾವೇನು ಈ ಟೆಕ್ನಿಕ್ಸ್ ಮುಖಾಂತರ ನಾವು ಎಸ್ಪೆಷಲಿ 10th ಸ್ಟ್ಯಾಂಡರ್ಡ್ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀವಿ. ಮಕ್ಕಳು ಬಹಳ ಈಸಿ ವೇನಲ್ಲಿ ಸ್ಟ್ರೆಸ್ ಫ್ರೀ ಆಗಿ ಇದನ್ನು ಕಲ್ತ್ಕೊತಾ ಇದ್ದಾರೆ, ಕಾನ್ಸೆಪ್ಟನ್ನ ಕಲ್ತ್ಕೊತಾ ಇದ್ದಾರೆ. ಈ ಟೆಕ್ನಿಕ್ಸ್ ಅಪ್ಲೈ ಮಾಡಿ ಏನು 10 ಮಂತ್ಸಲ್ಲಿ ಇಷ್ಟೂ ಎಲ್ಲ ಸಬ್ಜೆಕ್ಟು ಎಲ್ಲ ಕಾನ್ಸೆಪ್ಟ್ನು ಕಲಿತಾರೋ ಅದನ್ನೇ ಕೇವಲ ಒಂದು 2 ಮಂತ್ಸ್ನಲ್ಲೇ ಎಲ್ಲ ಕವರ್ ಮಾಡಿಕೊಂಡು ತುಂಬ ಈಸಿಯಾಗಿ ಅವರು ಅದನ್ನು ರಿಟೇನ್ ಮಾಡ್ಕೊತಾ ಇದ್ದಾರೆ. ಸೊ ದಿಸ್ ಇಸ್ ಅ ವಂಡರ್ಫುಲ್ ಟೆಕ್ನಿಕ್. ಸೊ ನಿಮಗೆ ಇದ್ರ ಬಗ್ಗೆ ಒಂದು ಲೈವ್ ಎಕ್ಸಾಂಪಲ್ ಕೂಡ ತೋರಿಸ್ತೀನಿ. ಮಕ್ಕಳು ಹೇಗೆ ಇದನ್ನು ಒಂದು ಕಾನ್ಸೆಪ್ಟನ್ನ ಹೇಗೆ ಕಲಿತಾರೆ, ಹೇಗೆ ಅದನ್ನು ಹೇಳಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನೀವೇ ಬನ್ನಿ ನೋಡೋಣ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ಈಗ ನಮ್ಮ ಕ್ಲಾಸ್ ರೂಮ್ನಲ್ಲಿ ನಮ್ಮ ಮಕ್ಕಳು ಇವಾಗ ಲೈವ್ ಡೆಮೋ ಕೊಡ್ತಾರೆ, ಬನ್ನಿ ನೋಡೋಣ. ಗುಡ್ ಈವ್ನಿಂಗ್ ಎವ್ರಿಬಡಿ, ಪ್ಲೀಸ್ ಬಿ ಸೀಟೆಡ್. ಸೊ ಇವತ್ತು ಎಲ್ಲರೂ ಮೆಮೊರಿ ಟೆಕ್ನಿಕ್ಸ್ ಕಲ್ತಿದ್ರಲ್ಲ, ಒಂದು ಡೆಮೋ ಕೊಡೋಣವಾ? ಆರ್ ಯು ಪೀಪಲ್ ರೆಡಿ? ಸರಿ, ಇವತ್ತು ನಂಬರ್ ಡೆಮೋ ಕೊಡೋಣ. ಓಕೆ, ಹೂ ಈಸ್ ರೆಡಿ ಟು ಗಿವ್ ದಿ ಡೆಮಾನ್ಸ್ಟ್ರೇಷನ್? ಬಮ್ಮ. ಸೊ ನೀವೆಲ್ಲ ನಂಬರ್ಸ್ ಕೊಡ್ತೀರಾ, ರ್ಯಾಂಡಮ್ ನಂಬರ್ಸ್ ಕೊಡಿ, ನಾನು ಬರೀತೀನಿ, ಇವಳು ಮೆಮೊರೈಸ್ ಮಾಡಲಿ. ಓಕೆ, ಸೊ ಆರ್ ಯು ರೆಡಿ ಟು ಮೆಮೊರೈಸ್? ಸೊ ವಾಟ್ ಎವರ್ ದೇ ಆಸ್, ಲೈಕ್ ಫಾರ್ವರ್ಡ್, ಬ್ಯಾಕ್ವರ್ಡ್, ಇನ್ ಬಿಟ್ವೀನ್ ನಂಬರ್ಸ್, ಆಫ್ಟರ್, ಬಿಫೋರ್, ಪೊಸಿಷನ್ ಎಲ್ಲನೂ ರೆಡಿ ಇದೆಯಾ? ಸರಿ, ಓಕೆ. ಯು ಟರ್ನ್ ದಿಸ್ ಸೈಡ್. ಓಕೆ, ಯು ಶುಡ್ ನಾಟ್ ಸಿ ದಿ ನಂಬರ್ಸ್. ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಮೆಮೊರೈಸ್. ಆರ್ ಯು ರೆಡಿ ಟು ಗಿವ್ ದಿ ನಂಬರ್ಸ್, ಚಿಲ್ಡ್ರನ್? ಓಕೆ. 93, 43, 00, 99, 27,
87. 69. 14. 92. 42. 38. Thank you, children. So, are you ready to learn? Yes, ma'am. Memorize? Yes, ma'am. Okay, once I'll repeat the numbers. In kanmuchkondu memorize maadu. Then your friends are ready to ask you in between numbers. Yes, ma'am. Okay? I'm ready. Yeah, I'll start. Yes, ma'am. 93, 43, 00, 99, 11, 27, 87, 69, 14, 92, 42, 38. Yes, ma'am. Will you say forward? Yes, ma'am. Go ahead. I'll start from the forward now. 93, 43, 00, 99, 11, 27, 87, 69, 14, 92, 42, 38. I'll start from the backward now. 38, 42, 92, 14, 69, 87, 27, 11, 99, 00, 43, 93. What is before 99? 00, What is after 69? 14, What is before 42? 92, What is before 69? 87, What is after 89? the number is not there in the list of Anybody else? 7th position. 87, What's the first position? 93, What is the 13th position? 13th position is not given. Anybody else? In which position does the number 87? In the 7th position, In which position is the number 93? first position. Yeah. Okay, thank you, ma. So, how was the number demonstration? She gave very good, isn't it? So, are you all enjoying the process? Yes, ma'am. Thank you. This is how our student learned the numbers. Not only this much, still she can demonstrate more numbers like maybe 50 numbers, 100 numbers. ಎಷ್ಟು ಬೇಕಾದ್ರೂ ಡೆಮಾನ್ಸ್ಟ್ರೇಷನ್ ಕೊಡ್ತಾರೆ, ಅಂದರೆ ಯಾವ ಥರ ಬೇಕಾದ್ರೂ ನಂಬರ್ಸ್ನ ಹೇಳ್ತಾರೆ, ಹಿಂದೆ ಮುಂದೆ ಇನ್ ಬಿಟ್ವೀನ್ ಏನು ಹೆಂಗಾರು ಹೇಳ್ತಾರೆ. ಸೊ ಈ ಟೆಕ್ನಿಕ್ ನಾಟ್ ಓನ್ಲಿ ಫಾರ್ ದಿ ನಂಬರ್ಸ್, ಎನಿ ಕಾನ್ಸೆಪ್ಟ್, ಎನಿ ಸಬ್ಜೆಕ್ಟ್ ಅಥವಾ ಎನಿ ಏಜ್ ಗ್ರೂಪ್ ಇರಲಿ, ಲೈಕ್ ಮೇ ಬಿ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸಿಂದ ಹಿಡಿದು ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ಈ ಟೆಕ್ನಿಕ್ಸ್ ಅಪ್ಲೈ ಮಾಡಿ ಹೀಗೆ ಕಾನ್ಸೆಪ್ಟ್ನ ಭಾಳ ಈಸಿಯಾಗಿ ಸ್ಟ್ರೆಸ್ ಫ್ರೀಯಾಗಿ ಕಲಿತಾರೆ. ಸೊ ದಿಸ್ ಈಸ್ ಆ್ಯನ್ ಸೈಂಟಿಫಿಕ್ ಟೆಕ್ನಿಕ್. Happy evening, everyone. I'm Shri Siri. First and foremost, I would like to thank Karnataka Memory Sports Council for giving this huge platform to improve my memory skills. So, ಮುಂಚೆ ನಾನು ಯೂಶಲಿ 3 hours ಓದ್ತಿದ್ದೆ. ಇವಾಗ ನಾನು ಮೆಮೊರಿ ಟೆಕ್ನಿಕ್ಸ್ ಎಲ್ಲ ಅಥವಾ ಸ್ಕಿಲ್ಸ್ನ ಕಲ್ತಾದ್ಮೇಲೆ ನಾನು 30 ಮಿನಿಟ್ಸ್ನಲ್ಲಿ ಆ 3 hours ಓದೋ ಕಾನ್ಸೆಪ್ಟ್ನ 30 ಮಿನಿಟ್ಸಲ್ಲಿ ಮುಗಿಸೋಷ್ಟು ಕೆಪಾಸಿಟಿ ನನಗಿದೆ. ಇವಾಗ ನಾನು ಮುಂಚೆ ನಾನು ಈ ಮೆಮೊರಿ ಕ್ಲಾಸಸ್ನ ಅಟೆಂಡ್ ಮಾಡೋಕ್ಕೆ ಮುಂಚೆ ನನಗೆ 10th ಬೋರ್ಡಲ್ಲಿ ಮಾರ್ಕ್ಸ್ ಬರಬೇಕಂತ ಇದ್ದಿದ್ದು ಟಾರ್ಗೆಟು 85%. ಅದೇ ನಾನಿವಾಗ ಮೆಮೊರಿ ಕ್ಲಾಸಸ್ ಅಟೆಂಡ್ ಮಾಡಾದ್ಮೇಲೆ ಮೈ 10th grade board exam results have increased to 95%, where I'm capable to score above 90% in any means. I thank the PACE institution for giving this opportunity. ನನ್ನ ಹೆಸರು ಸುಧಾಕರ್ ಅಂತೇಳಿ, ನಾನಿಲ್ಲಿ ಮ್ಯಾಥಮೆಟಿಕ್ಸ್ ಕೋಚಿಂಗ್ ಸೆಂಟರ್ ಮ್ಯಾಥಮೆಟಿಕ್ಸ್ ಟೀಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಾಕಷ್ಟು ಹುಡುಗರು ತುಂಬ ಸ್ಕೋರ್ ಮಾಡಿರೋರು ಇದ್ದಾರೆ. ಇಲ್ಲಿ ನಾವು ತೊಗೋಬೇಕಾರೆ ಹುಡುಗರನ್ನ ಬೇಸಿಕ್ ಟೆಸ್ಟ್ ಮಾಡಿ 0 ಬಂದಿರೋರನ್ನ ಹೈಯೆಸ್ಟ್ ಲೆವೆಲಿಗೆ ತೊಗೊಂಡೋಗಿರೋ ರೆಕಾರ್ಡ್ ಇದೆ ನಮ್ಮ ಹತ್ರ. ಒಂದನೇದು. ಎರಡನೇದು ಏನಪ್ಪ ಅಂದರೆ, ಇಲ್ಲಿ ನೀವು ಅಂದ್ಕೊಂಡಾಗೆ ಎಲ್ಲ ದುಡ್ಡುಗೋಸ್ಕರ ಮಾಡ್ತಿಲ್ಲ. ಎಷ್ಟೋ ಹುಡುಗರಿಗೆ ನಾವು ಇಲ್ಲಿ ಫ್ರೀ ಕೋಚಿಂಗ್ ಕೊಟ್ಟಿದ್ದೀವಿ, ಅದನ್ನ ಯಾರಿಗೂ ನಾವು ಇದುವರೆಗೂ ಡಿಸ್ಕ್ಲೋಸ್ ಮಾಡಿಲ್ಲ ನಾವು.
ಹುಡುಗರು ಸ್ಕೋರ್ ಮಾಡದಿದ್ರು ಸಹಿತ ಅವನ ಜೀವನದಲ್ಲಿ ಹೆಂಗೆ ಮುಂದೆ ಬರ್ಬೋದು, ಅವನ ಆಸಕ್ತಿ ಏನಿದೆ, ಯಾವ ಫೀಲ್ಡಲ್ಲಿ ಅವನು ಇಂಟ್ರೆಸ್ಟ್ ಪಡ್ತಾನೋ ಆ ಫೀಲ್ಡಿಗೆ ಸಹಿತ ನಾವು ಚೂಸ್ ಮಾಡಿ ಅವನು ಅದೇ ಲೆವೆಲಿಗೆ ತೊಗೊಂಡೋಗಿರೋವಂಥ ಇದು ಎಷ್ಟೋ ಉದಾಹರಣೆಗಳು ನಮ್ಮಲ್ಲಿದೆ. ಆದರೆ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ನಮ್ಮ ರೆಕಗ್ನೈಷನ್ ಮಾಡಿ ನೀವು ಬಂದು ನಮ್ಮ ಬಗ್ಗೆ ಇದ್ರ ಬಗ್ಗೆ ಸಂದರ್ಶನ ಕೊಡ್ತಿರೋದ್ರಿಂದ ನಿಮಗೆ ಸಂತೋಷದಿಂದ ನಿಮ್ಗೆ ಆಭಾರಿಯಾಗಿರ್ತೀನಿ ಅಂತೇಳಿ ನನ್ನ ಮಾತು ನಿಲ್ಲಿಸ್ತಾ ಇದ್ದೀನಿ. Yes, people, so you have seen the demonstration how memory can make your life easy. You just now saw a student, one of the students memorizing numbers and telling you, even you can do this. We are there to support you. We are there to train you. Either you are a student or an adult, be a part of memory. So make your life easy. Generally when I ask people, what do you think, you have a good memory or a bad memory? Many say I have a bad memory. But the good news is there is just a trained and an untrained memory. That means if you take training, even you can improve your memory. If you say you're really interested and excited about these memory trainings, the number what you're seeing below, just call us, text us on WhatsApp, and we are there to support you and train you. ಸೊ ಇದ್ರದ್ದೇ ಆದ ನೆಕ್ಸ್ಟ್ ಮಂತ್ ನಾವು ಇದ್ರದ್ದು ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಚಾಂಪಿಯನ್ಶಿಪ್, ಕರ್ನಾಟಕ ಮೆಮೊರಿ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಅಂತಲೇ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲೇ ಮಲ್ಲೇಶ್ವರ ಮಂತ್ರಿಮಾಲ್ ಎದುರುಗಡೆ ಇರೋವಂಥ ಗೋಲ್ಡನ್ ಮೆಟ್ರೋ ಹೋಟೆಲ್ನಲ್ಲೇ ಇದು ಕಂಡಕ್ಟ್ ಮಾಡ್ತಾ ಇರೋದು. ಸೊ ಇದು ಸೀಸನ್ 2 ಈ ಸಲ ನಾವು ಮಾಡ್ತಾ ಇರೋದು. ಹೋದ ವರ್ಷವೂ ಅರೌಂಡ್ 200 ಸ್ಟೂಡೆಂಟ್ಸ್ ಬಂದಿದ್ದರು. ಈ ವರ್ಷವೂ ಅರೌಂಡ್ 200 ಸ್ಟೂಡೆಂಟ್ಸ್ ಮೇಲೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಫ್ರಮ್ ಆಲ್ ಓವರ್ ಕರ್ನಾಟಕ. ಸೊ ಈ ಚಾನಲ್ ಮುಖಾಂತರ, ಐ ಲವ್ ಮಲ್ಲೇಶ್ವರಂ ಚಾನಲ್ ಮುಖಾಂತರ ನಾನು ನಿಮ್ಮನ್ನೆಲ್ಲರನ್ನೂ ಇನ್ವೈಟ್ ಮಾಡ್ತಾ ಇದ್ದೀನಿ ಈ ಚಾಂಪಿಯನ್ಶಿಪ್ಗೆ. ಸೊ ಎಲ್ಲರೂ ಭಾಗವಹಿಸಿ ತಿಳ್ಕೊಳ್ಳಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಚಾನಲ್ ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು, ಮತ್ತು ಇಲ್ಲೇ ಲಿಂಕ್ನಲ್ಲಿ ನಮ್ಮ ಕಾಂಟ್ಯಾಕ್ಟ್ನ ಕೊಟ್ಟಿದ್ದೀವಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಐ ಲವ್ ಮಲ್ಲೇಶ್ವರಂ ಚಾನಲ್ ಅವ್ರಿಗೆ. ಇಲ್ಲಿಗೆ ಬಂದು ಇದನ್ನೆಲ್ಲ ಕವರ್ ಮಾಡಿ ಈ ಮಾಹಿತಿನ ನಿಮ್ಮವರೆಗೂ ರೀಚ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.